ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಚಿನ್ನಯ್ಯ 200 ಕೋಟಿ, ಪ್ರಕಾಶ್ ರಾಜ್ ಮತ್ತು ಶ್ರೀರಾಮ ಸೇನೆ ಜೊತೆಗೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಕೆಲವೊಂದಿಷ್ಟು ಹೇಳಿಕೆಗಳು, ವಿಜೇಂದ್ರನ ಹೇಳಿಕೆ, ಬಿಜೆಪಿಯ ಪೋಕ್ಸೋ ಕೇಸನ್ನು ಹೊಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರ ಮಗನಾಗಿರ್ತಕ್ಕಂಥ ವಿಜೇಂದ್ರ ಅವರ ಸ್ಫೋಟಕ ಹೇಳಿಕೆ, ಆಮೇಲೆ ಈ ದರಿದ್ರ ಮೀಡಿಯಾಗಳ ಕೆಲವೊಂದಿಷ್ಟು ನಾಲಾಯಕ ಹೆಡ್ಲೈನ್ಗಳನ್ನು ಹಾಕೊಂಡ ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳ್ತಕ್ಕಂಥ ಕೆಲಸ, ಇವೆಲ್ಲಗಳನ್ನು ನೋಡಿದಾಗ ಜಯಂತ್ ಟಿ ಅವರು ಒಂದು ಮಾತನ್ನು ಹೇಳ್ತಾರೆ. ನಾ ಇಡೀ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟ ಅಲ್ಲ, ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡೋದು, ದಯವಿಟ್ಟು ಶೇರ್ ಮಾಡಿರಿ. ಯಾಕಂದ್ರೆ ಯಾವಾಗ ತಾಯಿ ಸೌಜನ್ಯ ಅವಳು ಶಾಲೆಯನ್ನು ಮುಗಿಸಿ ಬರಬೇಕಾದ್ರೆ ಅವಳನ್ನು ಹೊತ್ಕೊಂಡು ಹೋಗಿ ಅವಳನ್ನು ಅತ್ಯಾಚಾರ ಮಾಡಿ ಅವಳ ಪ್ರೈವೇಟ್ ಪಾರ್ಟಲ್ಲಿ 6 ಇಂಚು ಮಣ್ಣನ್ನು ಹಾಕಿ ಅವಳನ್ನು ಬೆತ್ತಲೆಯಾಗಿ ಅಲ್ಲಿ ಒಗೆದು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳು ಇವತ್ತಿಗೂ ಕೂಡ ಜೀವಂತದಾರ. ಯಾವಾಗ ಸೌಜನ್ಯಳ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿತು, ಸೌಜನ್ಯಳ ಕೇಸನ್ನು ಓಪನ್ ಮಾಡಬೇಕು ಅನ್ನೋದು ಏನು ಕ್ಷಣಗಣನೆ ಪ್ರಾರಂಭ ಆಗ್ಯದಲ್ಲ, ಆ ಒಂದು ಕ್ಷಣಗಣನೆಯ ಪ್ರಾರಂಭದ ಮಧ್ಯದಲ್ಲೇ ಸೌಜನ್ಯ ಹೋರಾಟಗಾರರನ್ನ, ಯಾಕಂದ್ರೆ ಇದನ್ನ ಕರೆಕ್ಟ್ ಆಯ್ತು, ಇದ್ರ ಲಾಜಿಕ್ ಅದ ರೀ, ಇವ್ರು ಏನು ನಾಟಕ ಮಾಡಿದಾರಲ್ಲ ಇದ್ರ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯಗಳು ಅಡಗಿದಾವ. ಸೌಜನ್ಯ ಕೇಸ್ ಓಪನ್ ಆದ್ರ ಸ್ವತಃ ಈ ಕಾಮಾಂಧನ ಕುಟುಂಬದವರೇ ಆರೋಪಿಗಳಾಗ್ತಾರೆ ಅಲ್ಲಿ ನೇರವಾಗಿ. ಅದರಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದ, ನೇರವಾಗಿ ಅವರು ಆರೋಪಿಗಳಾಗ್ತಾರೆ. ಅವರು ಆರೋಪಿಗಳಾಗಬಾರ್ದು ಅನ್ನೋ ವಿಚಾರ ಇಟ್ಕೊಂಡ ಆದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರೆ ಈ ಸೌಜನ್ಯ ಹೋರಾಟಗಾರನಾಗಿರ್ಬೋದು ಇವರನ್ನ ಈ 200 ಕೋಟಿ ಅಂತಕ್ಕಂಥ ಒಂದು ಸುಳ್ಳು ಸುದ್ದಿಯನ್ನು ಎಬ್ಬಿಸಿದ ಅವ್ರ ಹೆಸರನ್ನ ಕೆಡಿಸೋದು, ಅವರನ್ನ ಕೋರ್ಟ್ನ ಕಟಕಟಿಗೆ ಎಳೆಯೋದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ನಡೆಯಾಗತ್ತಿದ್ರೆ, ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಪ್ರಕಾಶ್ ರಾಜ್ ಅವರ ಹೆಸರನ್ನು ತಗೊಂಡು ಬಂದು ಕೋಮು ಗಲಭೆಯನ್ನು ಎಬ್ಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾ ನಾನು ಶ್ರೀರಾಮ ಸೇನೆಯಲ್ಲಿ ಕೇಳ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ನಾನು ಶ್ರೀರಾಮ ಸೇನೆಯಲ್ಲಿ ಇದ್ದವನೇ, ಪ್ರಮೋದ್ ಮುತಾಲಿಕ್ ಸಾಹೇಬರು ಬಂದಿದ್ರು ನಮ್ಮ ಕಡೆ, ಜೆಂಡಾ ಹಾರಿಸಿ ತಿರುಗಾಡಿದೆವು ನಾವು ಕೂಡ. ಒಂದೇ ಒಂದು ಪ್ರಶ್ನೆ ಕೇಳೋದೇನಪ್ಪಾ ಅಂದ್ರೆ, ಧರ್ಮಸ್ಥಳದಲ್ಲಿ ಸೌಜನ್ಯ ಅಂತಕ್ಕಂಥ ಹಿಂದೂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾಗ ಶ್ರೀರಾಮ ಸೇನೆ ಎಲ್ಲಿ ಹೋಗಿತ್ತು? ಯಮುನಾ, ನಾರಾಯಣ್, ವೇದವಲ್ಲಿ, ಪದ್ಮಲತಾ ಈ ಎಲ್ಲ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಆಗಿ ಮಣ್ಣಲ್ಲಿ ಮಣ್ಣಾಗಿ ಹೋದಾಗ ಶ್ರೀರಾಮ ಸೇನೆ ಎಲ್ಲಿತ್ತು? ಯಾಕೆ ಪ್ರಕಾಶ್ ರಾಜ್ ಹೆಸರು ಬಂದಾಗ ಪ್ರಕಾಶ್ ರಾಜ್ ಅವರ ಭಾವಚಿತ್ರವನ್ನು ಸುಡೋದಾಗಿರ್ಬೋದು, ಪ್ರಕಾಶ್ ರಾಜ್ ಅವರಿಗೆ ಶಿಕ್ಷೆ ಆಗಬೇಕಂತಕ್ಕಂಥ ಒಂದು ಹೋರಾಟ ಆಗಿರ್ಬೋದು, ಯಾಕೆ ಶ್ರೀರಾಮ ಸೇನೆ ಮಾಡ್ತಕ್ಕಂಥದ್ದು? ಯಾರೋ ಒಬ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಮೇಲೆಗೆ ಇನ್ನೊಬ್ಬರನ್ನ ಅಳಿಬಾರ್ದು. ಸತ್ಯಾಸತ್ಯತೆ ಯಾವುದನ್ನೋದನ್ನು ಮೊದಲು ಶ್ರೀರಾಮ ಸೇನೆ ನಮಗೆ ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೂಡ ಅದರಲ್ಲಿ ಸದಸ್ಯರು, ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಹಿಂದ ಮುಂದ ತಿಳಿದ ಯಾರೋ ಒಬ್ಬರ ಹೆಸರನ್ನು ಸಿಗಿಸಿ ಕೋಮು ಗಲಭೆಯನ್ನು ಎಬಿಸಿ ಹೊಲಸಿ ಹೇಳಿ ಎಬಿಸಿ ಇದನ್ನು ದುಂಬಡಿ ಹಾಕಿ ಸೌಜನ್ಯ ಕೇಸನ್ನು ಮುಚ್ಚಿ ಹಾಕಿ ಧರ್ಮಸ್ಥಳದ ಈ ಒಂದು ಅನಾಥ ಶವಗಳ ಏನು ಬುರ್ಡೆ ಗ್ಯಾಂಗ್ ಈ ದರಿದ್ರ ಮೀಡಿಯಾಗಳು ಏನು ಹೆಸರು ಕಟ್ಟಾವಲ್ಲ, ಅದೇ ಬುರ್ಡೆ ಗ್ಯಾಂಗ್ ಅಂತ ತಿಳ್ಕೊಳ್ರಿ. ಅವುಗಳನ್ನು ಮುಚ್ಚಿ ಮಟ್ಟಣ್ಣನವರಾಗಿರ್ಬೋದು, ತಿಮ್ಮರೊಡ್ಡೆ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು ಒಂದು ಕೆಲಸ ಮಾಡಿಬಿಡ್ರಲಿ. ಅತ್ಯಾಚಾರ ಹಡಿಸಿ ಮಕ್ಕಳ್ರೆ, ಆ ಸೌಜನ್ಯ ತಾಯಿನ ಅದಾಳ, ಅವಳನ್ನು ಒಳಗೆ ಹಾಕಿಬಿಡ್ರಿ, ಅವಳ ಅತ್ಯಾಚಾರ ಮಾಡಿದಾಳ ಅಂತ ಹೇಳಿಬಿಡ್ರಿ. ಸೌಜನ್ಯ ತಾಯಿನ ಸೌಜನ್ಯ ಅತ್ಯಾಚಾರ ಮಾಡೋದಕ್ಕೆ ಕಾರಣ ಅನ್ನೋದಕ್ಕೆ ನೀವು ಹೇಳೋದಕ್ಕೆ ನಾಚೋದಿಲ್ಲ. ನಾಲ್ಕು ನನ್ನ ಮಕ್ಕಳು ನೀವು ನಾಚಂಗಿಲ್ಲ, ನೀವು ಅದು ಕೂಡ ನಿಮ್ಮ ತಲೆಯಾಗದ. ಆದರೆ ಹೆಂಗೆ ಹೇಳೋನು ಅನ್ನೋದು ವಿಚಾರದಾಗ ನೀವು ಅದಿರಷ್ಟೆ. ಆದರೆ ಇಡೀ ಕರ್ನಾಟಕ ಜನತೆ ಒಂದು ಮಾತು ತಿಳ್ಕೊಳ್ಬೇಕು, ನಾನು ಎಷ್ಟೋ ಸಲ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಈ ದರಿದ್ರ ನ್ಯೂಸ್ ಚಾನಲ್ಗಳನ್ನ ನೋಡಬೇಡ್ರಿ ಅಂತಂದು. ನೋಡಬಾರದು. ಯಾಕಂದ್ರೆ ಯಾವ ಚಿನ್ನಯ್ಯ ಹೇಳಿಕೆಯನ್ನು ಬಂದು ಕೊಟ್ಟಿದ್ದಲ್ಲ, ಅವತ್ತು ಈ ಚಿನ್ನಯ್ಯ ಏನಾಗಿದ್ದಪ್ಪ ಅಂದ್ರೆ ಸುಳ್ಳ ಕಳ್ಳ ಮಳ್ಳ ಆಗಿದ್ದ. ಆದರೆ ಯಾವ ಚಿನ್ನಯ್ಯ ಇವತ್ತು ಅದೇ ಮಟ್ಟಣ್ಣನವರ ಮಹೇಶೆಟ್ಟಿ ತಿಮ್ಮರೊಡ್ಡಿ ಇವ್ರ ಮೇಲೆ ತಿರುಗಿ ಬೀಳ್ತಾನಲ್ಲ, ಇದೇ ಈ ದರಿದ್ರ ಮೀಡಿಯಾದವರಿಗೆ ಚಿನ್ನಯ್ಯ ದೇವ್ರ ಥರ ಕಾಣಾಗದಾನ. ಚಿನ್ನಯ್ಯ ಆ ಸ್ವಾಮೀಜಿ ಹತ್ರ ಹೋಗಿದ್ರಲ್ಲ, ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಗಳದಾವಲ್ಲ, ಆ ಸ್ವಾಮೀಜಿ ಅವ್ರನ್ನ ಕರೆಸಿ ತನಿಖೆ ಮಾಡಬೇಕಾಗಿತ್ತಲ್ಲ.
ಅವ್ರನ್ನೂ ಕೂಡ ತನಿಖೆ ಮಾಡಿರಿ. ಯಾಕೆ ಆ ಸ್ವಾಮೀಜಿಗೂ ಇದನ್ನು ಕೊಟ್ಬಿಟ್ರಿ, ಅವ್ರನ್ನೂ ನಿಮ್ಮ ಬುಟ್ಟಿ ಹಾಕೊಂಡ್ಬಿಟ್ರಿ. ಹಾಂ, ಚಿನ್ನಯ್ಯನಂತೂ ಹಾಕ್ಕೊಂಡಾಗ್ಯದ. ಅಲ್ಲ, ಈ ಚಿನ್ನಯ್ಯ ಇವ ಗಬ್ ಎಮ್ಮಿಗತೆ ಇವು ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಇವನನ್ನು ಮೊದಲು ಏನಪ್ಪ ಅಂದ್ರೆ ಸರಿಯಾಗಿ ಗಜ್ಮಾ ಮಾಡಿ ಇವನನ್ನು ಗಪ್ ನಮ್ಮ ಹಿಂಡಲ್ಗ ಕಳಿಸ್ಬಿಡ್ರಿ ಇಲ್ಲಿ ಬೆಳಗಾಂಕ. ಹಾಂ, ಇವನನ್ನು ಏನು ಮಾಡ್ಬೇಕಲ್ಲ ಅದನ್ನು ಮಾಡ್ತಾರೆ ನಮ್ಮ ಕಡೆ. ಕರೆಕ್ಟಾಗಿ ಹೇಳ್ತಾನೆ ಅವನು. ಅಲ್ಲಿ ಏನಾಗೈತಂದ್ರೆ ಅವಂಗ ಅಲ್ಲಿ ಇಡ್ಲಿ ಚಟ್ನಿ ಅಗದಿ ದೋಸೆ ಗೀಸಿ ತಿನ್ಕತ್ ಮಜಾದಾಗದ ಅವ ಕಡೆ ದಕ್ಷಿಣ ಕನ್ನಡದಾಗ. ಅವ್ಗೆ ಏನಾಗೈತೆ ಆ ಕಡೆ ವಾತಾವರಣ ಜರ ತಂಪಲ್ಲ, ದಟ್ಟ ಅರಣ್ಯ, ಅಲ್ಲಿ ವಾತಾವರಣ ತಂಪ, ಆಕೆ ಆರಾಮ್ದಾಗದಾಳೆ ಆಕಿ. ಯಾರ ಈ ಚೆನ್ನಯ್ಯ. ಈ ಕಡೆ ಜರ ನಮ್ಮ ಕಡೆ ಜರ ನಮ್ಮ ಬೆಳಗಾವಿ ಕಡೆ ಕಳಿಸ್ರಿ. ಇಲ್ಲಿ ಜರ ಬಿಸಿಲು ಇರ್ತೈತಿ, ಬಿಸಿಲಾಗ ಗಜ್ಮಾ ಮಾಡಕೈತೆ ಬೆವ್ರು ಬರಾಕೈತೆ ಅಂದ್ರೆ ಅವ್ನಿಗೆ ಗೊತ್ತಾಗ್ತದೆ ನಾ ಯಾವ ಹೇಳಿಕೆಗಳನ್ನ ಕೊಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತಂದು. ಅಲ್ಲ, ಚೆನ್ನಯ್ಯನ ಹೀರೋ ಥರ ತೋರ್ಸಾಕದಿರಲ್ಲ. 74 ಶವಗಳನ್ನು ಊತ ಹಾಕ್ಯಾನ. ಆ ವ್ಯಕ್ತಿಯನ್ನು ಒಂದು ಸರಿ ನೀವು ಕಳ್ಳ ಮಳ್ಳ ಅಂತ ಇದ್ದೀರಿ, ಇವತ್ತು ದೇವ್ರು ಅಂತ ಇರಲ್ಲ ದರಿದ್ರ ಮೀಡಿಯಾಗಳು. ನೀವು ಯಾವ ಸಮಾಜವನ್ನು ಉದ್ಧಾರ ಮಾಡಕೊಂಡಿದ್ದೀರಿಪ್ಪ? ಏಷ್ಯಾನೆಟ್, ಸುವರ್ಣ, TV9, ಪಬ್ಲಿಕ್ TV, ನ್ಯೂಸ್ 18, ಯಾವ್ಯಾವ ಚಾನೆಲ್ ಇವು? ಯಾವ ಸಮಾಜ? ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಕೊಂಡಿದ್ದೀರಿ ನೀವು? ನಿಮ್ಮ ಮನೆ ಹೆಣ್ಣು ಮಕ್ಕಳು ಅತ್ಯಾಚಾರ ಆದಾಗ ಇದೇ ರೀತಿ ಕೂಡ ನಾವು ಯೂಟ್ಯೂಬ್ ಅದಾವ ನಮ್ಮದು ಕೂಡ ಇದೇ ರೀತಿ ನಾವು ಮಾಡ್ತೀವಿ. ಒಂದಿನ ಟೈಮ್ ಬರ್ತದೆ, ಕಾಲಾಯ ತಸ್ಮೈ ನಮಃ ಅಂತ ಕರೀತಾರೆ. ಪ್ರತಿಯೊಂದಕ್ಕೂ ಕಾಲ ಅದರಿ, ಬರ್ತದೆ ನೋಡಕ್ರೆ ಒಂದಿನ. ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಜನತೆ ಖುಷಿ ಪಡ್ತಕ್ಕಂಥ ವಿಚಾರ ನಡೀತದೆ. ನಿಮ್ಮ ಕಾಲ ಮೇಲೆ ನೀವು ಕಲಕಾಗದಿರಿ. ಆದ್ರೆ ಒಂದಂತೂ ಸತ್ಯ, ಯಾವ ಚಿನ್ನಯ್ಯ ಉಲ್ಟಾ ಹೊಡಿಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಗೃಹ ಮಂತ್ರಿ ಬದಲಾವಣೆ ಆಗಲಿ, SIT ಬದಲಾವಣೆ ಆಗಲಿ, ಯಾರು ಬೇಕಾದವರು ಬರಲಿ, ಆದ್ರೆ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ ಅತ್ಯಾಚಾರಿಗಳು ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಇದು 100%. ಆಮೇಲೆ ಧರ್ಮಸ್ಥಳದ ಧರ್ಮ ತಾಂಡವ ಆಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನು ಈ ಕೊಲೆ ಅತ್ಯಾಚಾರ ಪ್ರಕರಣಗಳು ನಡೆದಿದ್ದಾವಲ್ಲ, ಆ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗ್ತದೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಕಣ್ಣು ತರದು ತರಿತಾನ. ನೀವು ಎಷ್ಟೇ ಎಣ್ಣೆ ಬೆನ್ನಿ ನಿಂತ್ಕೊಂಡು ಹಚ್ಕೊಂಡು ಹೋಗ್ಕೊಡ್ರಿ. ನಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ಜನತೆಗೆ ಮೀಡಿಯಾಗಳು ಷಡ್ಯಂತ್ರ ಮಾಡ್ತಾಯಿದ್ದಾವೆ. ಚಿನ್ನಯ್ಯ ಯಾರ್ದೋ ಬೆದರಿಕೆಗೆ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಅವನು ಕೂಡ ಏನು ಮಾಡ್ಯಾನಪ್ಪ ಅಂದ್ರೆ ಷಡ್ಯಂತ್ರ ಮಾಡ್ತಾಯಿದ್ದಾನೆ. 100% ಇದು ಸತ್ಯನ, ಇದು ಸತ್ಯ. ಅದ್ರ ಜೊತೆಗೆ ಎಷ್ಟು ರಾಜಕೀಯ ನಾಯಕರ ದುಡ್ಡಲ್ಲಿ ಆಡ್ಕೊಂಡು ಕೂತದ. ಅದನ್ನು ಉಳಿಸೋದಕ್ಕಾಗಿ ಇಂಥ ನಾಲಾಯಕ ನೀಚ ಜನರನ್ನು ಉಳಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ಆದರೆ ಕರ್ನಾಟಕ ಜನತೆ ಕಣ್ಣು ಮುಚ್ಕೊಂಡು ಕೂತಿಲ್ಲ. ಗಿರೀಶ್ ಮಟ್ಟಣ್ಣವರ್, ತಿಮ್ಮರೊಡ್ಡಿ ಸಾಹೇಬರು, ಇವರೆಲ್ಲರೂ ಕೂಡ ಏನು ಸೌಜನ್ಯಗಳಿಗೆ ಹೋರಾಟವನ್ನು ಕೊಡಿಸಬೇಕು, ನ್ಯಾಯವನ್ನು ಕೊಡಿಸಬೇಕು, ಅಲ್ಲಿರ್ತಕ್ಕಂಥ ಅನಾಥ ಶವಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕಂತಂದು ಏನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, 101% ಅವ್ರಿಗೆ ನ್ಯಾಯ ಸಿಗ್ತದೆ ರೀ, ಸಿಗ್ತದೆ. ನೋಡ್ತಾ ಹೋಗ್ರಿ ನೀವು. ನಮ್ಮ ದೇಶದಾಗ ಅಪರಾಧಿಗಳಿಗೆ ಶಿಕ್ಷೆ ಆಗೋಕ್ಕಿಂತನೂ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರರಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿರೋಕ್ಕಿಂತ ಅಮಾಯಕರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ಹೋರಾಟಗಾರರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ಇದು ನಮ್ಮ ದೇಶದ ಪರಿಸ್ಥಿತಿ. ಯಾಕಂದ್ರೆ ನಾವು ಓಟ್ ಹಾಕಿ ಇವರನ್ನ ವಿಧಾನಸೌಧಕ್ಕೋ ಆಮೇಲೆ ದಿಲ್ಲಿ ಅಲ್ಲಿವರೆಗೂ ಇವರನ್ನ ಕಳಿಸಿರ್ತೀವಲ್ಲ, ಅದು ನಮ್ಮ ಮೆಟ್ಕೊಂಡು ನಾವು ಹುಡ್ಕೊಳ್ಬೇಕು. ಅದೇ ಪರಿಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಕಂಡು ಬರ್ತಕ್ಕಂಥದ್ದು. ಯಾವ ಮೀಡಿಯಾಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿತ್ತಲ್ಲ, ಆ ದರಿದ್ರ ಮೀಡಿಯಾಗಳು ಇವತ್ತು ಹೊಲಸೆಬಿಸಿಬಿಟ್ಟಿದಾವ, ಹೇಳ್ತಿನೋ ಕೆಲಸ ಮಾಡ್ತಾ ಇದ್ದಾವ. ಮಟ್ಟಣ್ಣನವರು ಸಾಹೇಬರು ಉತ್ತರ ಕರ್ನಾಟಕದ ಹುಲಿ, ಪ್ರಾಮಾಣಿಕ ಹುಲಿ ನಮ್ಮ ಮಟ್ಟಣ್ಣನವರು ಸಾಹೇಬರು. ಜೊತೆಗೆ ಹಿಂದೂ ಸಾಮ್ರಾಟ, ಹಿಂದೂ ಹೃದಯಗಳ ಸಾಮ್ರಾಟ ಮಹೇಶ್ ತಿಮ್ಮರೊಡ್ಡಿ, ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಇನ್ನೂ ಎಷ್ಟೋ ಅಮಾಯಕ ಮಹಿಳಾ ಹೋರಾಟಗಾರ್ತಿಯರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಕ್ಕೆ ಈ ಮೀಡಿಯಾದವರಿಗೆ ಎಷ್ಟು ಹೇಳಿ ತಿಂದಿರಬೇಕು. ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನ ತಿದ್ದತಕ್ಕಂಥ ಕೆಲಸ ಈ ಮೀಡಿಯಾದವ್ರು ಮಾಡಬೇಕು. ರಾಜಕಾರಣಿಗಳ ಮುಕ್ಕಳಾಗ ಮೆಟ್ಟ ಹಾಕಿ ಎಬ್ಬಿಸ್ಬೇಕು ಇವರು. ಇಲ್ಲ, ರಾಜಕಾರಣಿಗಳ ಮುಕ್ಕಳಾಗ ಮೆಟ್ಟ ಹಾಕಿ ಅದನ್ನು ನೆಕ್ಕುವಂತ ಕೆಲಸ ಮಾಡ್ತಾ ಇದಾವೆ ಈ ಮೀಡಿಯಾಗಳು. ಧಿಕ್ಕಾರ ಇವರಿಗೆ. ಯಾವ ಚಿನ್ನಯ್ಯ
ನಾನು ಬುರುಡೆ ತೊಗೊಂಡು ಬಂದಿದ್ದು ನಿಜ ಅದ. ನಾನಿಲ್ಲಿ ಸುಮಾರು ಹೆಣಗಳನ್ನ ಹೂತು ಹಾಕಿದ್ದೀನಿ. ಆ ಉದಯ ಆಗಿರ್ಬೋದು, ಅವ್ರು ಯಾರ್ಯಾರು ಅದರಲ್ಲ ಅವ್ರ ಹೆಸರುಗಳು, ಅವ್ರದ್ದೆಲ್ಲ ಹೆಸರು ತಗೊಂಡ. ವೀರೇಂದ್ರ ಹೆಗಡೆ ಹೆಸರು ತಗೊಂಡ, ಹರ್ಷೇಂದ್ರ ಜೈನ್ ಹೆಸರು ತಗೊಂಡ. ಇವರೆಲ್ಲರೂ ಇದಕ್ಕೆ ಕಾರಣೀಕರ್ತರು ಅದಾರ. ಇವರಿಂದ ನಾ ಈ ಹೆಣಗಳನ್ನ ಇಲ್ಲಿ ಹೂತು ಹಾಕಿದ್ದೀನಿ ಅನ್ನೋ ಎಲ್ಲ ಮಾಹಿತಿಗಳನ್ನ ಕೊಟ್ಟರೂ ಕೂಡ ಅದನ್ನ ಇಡೀ ಕರ್ನಾಟಕ ಜನತೆಗೆ ಬಿಚ್ಚಿ ಹೇಳ್ತಕ್ಕಂಥ ಕೆಲಸವನ್ನ ಈ ದರಿದ್ರ ಮೀಡಿಯಾದವರು ಮಾಡಲಿಲ್ಲ. ಅದನ್ನ ಮುಚ್ಚಿ ಹಾಕಿದ್ರಿ. ಆ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಮುಚ್ಚಿ ಹಾಕಿದ್ರು. ಅದನ್ನ ಅದೇ ಚಿನ್ನಯ್ಯ ಇವತ್ತು 200 ಕೋಟಿ ಹಗರಣದ ನನಗೆ ದುಡ್ಡಿನ ಆಮಿಷವನ್ನ ಒಡ್ಡಿದ್ರು ಅನ್ನೋ ಮಾಹಿತಿ ಹೋಗಿ ಏನು ಹೇಳ್ಯಾನಲ್ಲ, ಅದನ್ನ ಈ ಮೀಡಿಯಾದವರು ತೋರಿಸ್ತಕ್ಕಂಥದ್ದು ಹೆಂಗದಪ್ಪ ಅಂದ್ರ ಇವ್ರ ನಾಯಿ ಬಂದು ಗಜ್ಮಾ ಮಾಡಿದವ್ರ ಮಾಡ್ತಾರೆ. ಇವ್ರು ನಾಯಿ ಬಂದು ಇವರನ್ನ ಗಜ್ಮಾ ಮಾಡಿದವ್ರ ತರ ಮಾಡ್ತಾರೆ. ಒಂದು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಇನ್ನು ಅಲ್ಲಿ ಅನಾಥವಾಗಿ ಸತ್ತಿರ್ತಕ್ಕಂಥ ಎಷ್ಟೋ ಅಮಾಯಕ ಹೆಣ್ಣುಗಳು ಏನ ರಕ್ತ ಕಣ್ಣೀರನ್ನ ಸುರಿಸಾಕದವಲ್ಲ, ಅವಕ್ಕೆಲ್ಲ ಏನು ನ್ಯಾಯ ಕೊಡ್ತಿರ್ಲೇ ದರಿದ್ರ ಮೀಡಿಯಾಗಳ. ಹೊಟ್ಟಿಗೆ ಹೇಳಿ ತಿಂತೀರೋ, ಅನ್ನ ತಿಂತೀರಿ ನೀವು. ಅಜಿತ್ ಹನುಮಕ್ಕನವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಜಿತ್ ಹನುಮಕ್ಕನವರ್ ನಿನ್ನ ಬಾಯಾಗ ಶ್ರೀರಾಮ ಅದಾನ, ಅದರ ಮನುಷ್ಯನಾಗ ನಾಥುರಾಮ ಅದಾನ 100%. ಯಾಕಂದ್ರೆ ನಿನ್ನಂಥ ಒಬ್ಬ ನಾಲಾಯಕ ಪತ್ರಕರ್ತನನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡಲಿಲ್ಲ. ನಾನು ನಿನ್ನನ್ನು ಭಾಳ ಫಾಲೋ ಮಾಡ್ತಾ ಇದ್ದೆ ಮೊದಲು. 24/7 SNet ಸುವರ್ಣ ನಿನ್ನನ್ನು ಫಾಲೋ ಹೆಂಗೆ ಮಾಡ್ತಿದ್ದಂದ್ರೆ ನೀನು ಏನೋ ಅದೇ ದಿಟ್ಟ ನಿರಂತರ ಏನೋ ಇತ್ತಲ್ಲ ನಿಂದ, ಹಂಗೆ ನಿನ್ನನ್ನು ನೋಡ್ತಾ ಇದ್ದೆ ನಾನು. ಆದರೆ ನೀನು ಕೂಡ ಆ ರಾಜಕೀಯ ನಾಯಕರ ಕುಂಡ್ಯಾಗ ಮೆಟ್ಟು ಹಾಕಿ ನೆಕ್ತಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳಿದ್ನಿ, ನಿನ್ನ ಬಾಯಾಗ ಶ್ರೀರಾಮ, ಅದರ ಹೃದಯದಾಗ ಏನದಪ್ಪ ಅಂದ್ರೆ ನಾಥುರಾಮ ಅದ ನಿನಗೆ. 200 ಕೋಟಿ ಹಗರಣ, ಬುರ್ಡೆ ಗ್ಯಾಂಗ್ ಅರೆಸ್ಟ್, ಶಿಕ್ಷೆ. ನಿನ್ನ ಹತ್ರ ಸಾಕ್ಷಿ ಅದ. ನೀ ಅದು ಯಾವುದೋ ಸ್ಟಿಂಗ್ ಆಪರೇಷನ್ ಮಾಡ್ತೈತಿ ಹೇಳ್ತೀಯಲ್ಲ, ಏನೋ ನಾ ಆಪರೇಷನ್ ಮಾಡಿದ್ನಿ, ನಾಯಿ ಆಪರೇಷನ್ ಮಾಡಿದ್ನಿ, ದನಗಳ ಆಪರೇಷನ್ ಮಾಡಿದ್ದೆ ಏನು ಹೇಳ್ತಿರ್ತೀಯಲ್ಲ, ಅಂತ ಒಂದು ಏನಾದರೂ ಆಪರೇಷನ್ ಮಾಡಿ ಆ 200 ಕೋಟಿ ಏನು ತಗೊಂಡಿದಾರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ಕೊಡಿ ನೋಡೋಣ. ಯಾಕೆ ಸುಮ್ಮನೆ ಎಣ್ಣೆ ಬೆಣ್ಣೆ? ನನಗೆ ಒಂದು ತಿಳಿತಾ ಇಲ್ಲ, ಸಿದ್ದರಾಮಯ್ಯನವರು ಇರೋವರೆಗೂ ಕೂಡ ಈ 200 ಕೋಟಿ ಆಮೇಲೆ ಇವು ಕೆಲವೊಂದಿಷ್ಟು ನಾಯಿಗಳೆಲ್ಲ ಬಾಲ ಮುಚ್ಕೊಂಡು ಕೂತಿದ್ದು. ಯಾವಾಗ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಈ ಬುಳು ಸೆಗಡಿಯಾಗಿನ ಹುಳ ಎಲ್ಲಿಂದ ಹೇಳಕತ್ತ ಅನ್ನೋದು ನನಗೆ ಇವತ್ತಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಹೌದು, ಈ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಹಿಂದೆ ಯಾರ ಕೈವಾಡದ ನನಗೇನು ಬೇಕು ಗೊತ್ತೇನ್ರಿ? ಕೆಲವೊಂದಿಷ್ಟು ನಾಯಿಗಳಿಗೆ ಜೈಲು ಪಾಲ ಹೋಗ್ಯಾವ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಅದಾವ. ಜಾತಿ ಧರ್ಮ ಮಧ್ಯೆ ಜಗಳ ಹಚ್ಚೋದು, ಹೊಲಸು ದಂಧೆ ಎಬ್ಸೋದು, ಹೇಳಿ ತಿನ್ನೋ ಕೆಲಸ ಮಾಡಿ ಜೈಲಿನಾಗ ಕುನ್ನೋದ ಪರಿಸ್ಥಿತಿ ಬಂದಾವ. ಯೋಗಕ್ಕೆ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಕೇವಲ 30, 32, 34 ಪ್ರಕರಣಗಳು ಅವ್ರ ಮೇಲೆ ಅದಾವ. ಅದು ಕೂಡ ಅದರಲ್ಲಿ 90% ಸುಳ್ಳು ಪ್ರಕರಣಗಳು ದಾಖಲೆ ಅದಾವ ಅವ್ರ ಮೇಲೆ. ಆದ್ರೆ 300ಕ್ಕಿಂತ ಹೆಚ್ಚು ಪ್ರಕರಣಗಳಿರ್ತಕ್ಕಂಥ ನಿಮ್ಮ ಕಾಮಾಂಧ, ಅವನಿಗೆ ಯಾವ ಶಿಕ್ಷೆ, ಅವನಿಗೆ ಯಾವ ಗಡಿಪಾರವನ್ನು ಹಾಕ್ತೀರಿ ನೀವು? ಅವನಿಗೇನು ಗಲ್ಲು ಶಿಕ್ಷೆ ಹಾಕ್ತಿರೋ, ಏನು ರೋಡ್ ಮೇಲೆ ಗುಂಡು ಹಾಕಿ ಕೊಲ್ತೀರೋ? ಯಾವ ಕಾನೂನನ್ನು ಜಾರಿ ತರ್ತೀರಿ ಅವನಿಗೆ? ಯಾಕ ಇಲೆಕ್ಷನ್ ಆಡೋದಕ್ಕೆ, ಇಲೆಕ್ಷನ್ ನಿಲ್ಲೋದಕ್ಕೆ ನಿಮಗೆ ದುಡ್ಡು ಕೊಡ್ತಾನ? ಬ್ಲ್ಯಾಕ್ ಮನಿ ಅದ, ನಿಮ್ಮ ದುಡ್ಡೆಲ್ಲ ಆ ಧರ್ಮಸ್ಥಳ ಸಂಘದಲ್ಲಿ ಅದ. ಯಾಕೆ ಅವನನ್ನು ಜಗ್ಗಿ ತೆಗೆದು ಅವನು ಘೋಟಿ ಲಡ್ ಒಡೆದು ಇಡೀ ಸಮಾಜಕ್ಕೆ ಮಾದರಿ ಯಾಕಾಗೋದಿಲ್ಲ? ಅತ್ಯಾಚಾರಿಗಳನ್ನ ನಿಮ್ಗೆ ಹಿಡಿಯೋದಕ್ಕೆ ಯಾಕಾಗೋದಿಲ್ಲ? ನಿಮ್ಮ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ನಿಮಗೆ ಕೊಡೋದು ಯಾರಿಗಪ್ಪ ಅಂದ್ರೆ ನೀವು ವಿಠ್ಠಲ್ ಗೌಡನಿಗೆ ಕೊಡ್ತೀರಿ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರಿಗೆ ಕೊಡ್ತೀರಿ, ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಟ್ಟಣ್ಣನವರು ಸಾಹೇಬರು ಶಿಕ್ಷೆ ಕೊಡುವಂಥ ಕೆಲಸಗಳನ್ನ ನೀವು ಮಾಡ್ತಿರ್ತಾರೆ. ಇದ್ರ ಕೆಲಸ ಅತ್ಯಾಚಾರ ಮಾಡಿದವ್ರನ್ನ ನಿಮ್ಮ ಮನೆ ಇಟ್ಕೊಳ್ರಿ. ಯಾಕಂದ್ರೆ ನಿಮಗೆ ಹೆಂಡ್ರು ಮಕ್ಕಳು ನಿಮ್ಮ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರನ್ನೂ ಕೂಡ ಅತ್ಯಾಚಾರ ಮಾಡಕನೆ ಇಟ್ಕೊಳ್ರಿ ಅವ್ರನ್ನ ಅಲ್ಲಿ. ಅವ್ರು ನಿಮ್ಮ ಮನ್ಯಾಗ ಇಟ್ಕೊಳ್ರಿ, ಅವ್ರಿಗೆ ರಕ್ಷಣೆ ಕೊಡ್ರಿ. ಓಕೆ, ಅವ್ರನ್ನ ಭಾಳ ಪ್ರೀತಿಯಿಂದ ನಡ್ಕೊಳ್ರಿ. ಅತ್ಯಾಚಾರಿಗಳು ಅಂದ್ರೆ ಈ ದೇಶದ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರು, ಅವ್ರು ನಿಮ್ಮ ಮನ್ಯಾಗ ಇಟ್ಕೊಳ್ರಿ. ಆದರೆ ಈ ಮಟ್ಟಣ್ಣನವರಾಗಿರ್ಬೋದು, ಆಮೇಲೆ ನಮ್ಮ ತಿಮ್ಮರೊಡ್ಡಿ ಸಾಹೇಬರಾಗಿರ್ಬೋದು, ಇವರೆಲ್ಲ ಏನಪ್ಪಾ ಅಂದ್ರೆ ಇವರು ಒಂಥರ ಭಯೋತ್ಪಾದಕರಿದ್ದಾಗ ನಿಮ್ಮ ಪ್ರಕಾರ. ಹೋಗ್ರಿ, ಶಿಕ್ಷೆ ಕೊಡ್ರಿ, ಗಲ್ಲು ಶಿಕ್ಷೆ ಕೊಡ್ರಿಪ್ಪ. ಹೋಗಿ ಕೊಟ್ಟು ಬಿಟ್ಟು ಸಮಾಜಕ್ಕೆ ಏನು ತೋರಿಸ್ಕೊಡ್ರಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ,
ಸೌಜನ್ಯರಿಗೆ ನ್ಯಾಯ ಇಲ್ಲ. ಪದ್ಮಲತಾ, ವೇದವಲ್ಲಿ, ಯಮುನಾ ನಾರಾಯಣ ಇವ್ರಿಗೆ ಯಾರಿಗೂ ಕೂಡ ನ್ಯಾಯ ಇಲ್ಲ. ಧರ್ಮಸ್ಥಳದಲ್ಲಿ ಎಷ್ಟು ಪ್ರಕರಣಗಳು ನಡೆದಿದಾವಲ್ಲ, ಎಷ್ಟು ಅಮಾಯಕರು ಸಾವಾಗ್ಯಾವಲ್ಲ, ಇವ್ಗೆ ಯಾವುದಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ ಅನ್ನೋದನ್ನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನು ಇಡೀ ಕರ್ನಾಟಕ ಜನತೆಗೆ ಹೇಳ್ರಿ. 200 ಕೋಟಿ ಹಗರಣ, ಪ್ರಕಾಶ್ ರಾಜ್ ಕೈವಾಡ, ಅವನ ಕೈವಾಡ, ಇವನ ಕೈವಾಡ. ಹೊಟ್ಟಿಗೆ ಅನ್ನ ತಿಂತಿರೋ ಹೇಳಿ ತಿಂತೀರಿ. ಎಷ್ಟು ಸಲ ಹೇಳ್ಬೇಕು ನಿಮಗೆ? ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಂಡು. ಅಜಿತ್ ಹನುಮಕ್ಕನವರು ನಿನ್ನಂತ 1000 ನ್ಯೂಸ್ ಚಾನೆಲ್ ಬರಲಿ, 1000 ನ್ಯೂಸ್ ಚಾನೆಲ್ಗಳು ಬರಲಿ, ಸಾವಿರಾರು ಕೋಟಿ ಆಸ್ತಿವಂತರ ನಿಮ್ಮ ಹತ್ರ ಹಿಂದೆ ಇದ್ರು ಕೂಡ, ಘಟಾನುಘಟಿ ರಾಜಕೀಯ ನಾಯಕರು ನಿಮ್ಮ ಹತ್ರ ಇದ್ರು ಕೂಡ, ಆದ್ರ ಸೌಜನ್ಯರಿಗೆ ನ್ಯಾಯ ನಾವು ಕೊಡಿಸ್ತೀವಿ. ಇದ್ರ ಹಿಂದೆ ಏನು ಬೆವರನ್ನ ಸುರಿಸಿದಾರಲ್ಲ ಮೈಶೆಟ್ಟಿ ತಿಮ್ಮರೊಡ್ಡಿ, ಮಟ್ಟಣ್ಣನವರ ಸಾಹೇಬರಾಗಿರ್ಬೋದು, ಸೌಜನ್ಯಳ ತಾಯಿ ಆಗಿರ್ಬೋದು, ಮಹಿಳಾ ಮನಿಗಳಾಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಆಮೇಲೆ ಯಾರ್ದು ಹೆಸರು ಬಿಟ್ಟಿದ್ದಾರೆ ಅದು ಬೇಜಾರಾಗ್ಬಿಟ್ರಿ. ಎಲ್ಲರೂ ಕೂಡ ಅವ್ರಿಗೆ ಜಯ ಸಿಗ್ತದ, 100% ಸಿಗ್ತದ. ನಿಮ್ಮ ಕುಂಡ್ಯಾಗ ತಾಕತ್ತಿದ್ರ ಇವು ಯಾವ ನಮ್ಮ ಕರ್ನಾಟಕದ ಹೊಲಸು ಮೀಡಿಯಾಗಳು ಅದಾವಲ್ಲ, ದರಿದ್ರ ಹೇಳ್ತೀನೋ ಮೀಡಿಯಾಗಳು, ನನ್ನ ಕಾಲಾಗಿನ ಧೂಳಿಗೆ ಸಮಾನ ಇರತಕ್ಕಂಥ ಮೀಡಿಯಾಗಳು ಏನಿದಾವಲ್ಲ, ನಿಮ್ಮ ಕುಂಡ್ಯಾಗ ತಾಕತ್ತ ಇದ್ರ ಆ 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಬ್ಯಾಂಕ್ ಡೀಟೇಲ್ಸ್ ಯಾರು ಹಾಕಿದ್ರು, ಯಾವಾಗ ಬಂತು, ಅಲ್ಲಿಂದ ಯಾರ್ಯಾರಿಗೆ ಅದು ಹೋಯ್ತು ಅನ್ನೋದನ್ನು ಕರೆಕ್ಟಾಗಿ ತನಿಖೆ ಮಾಡಿ. ಸುಳ್ಳು ಸುದ್ದಿ ಹಬ್ಸಕ್ಕೆ ಹೋಗ್ಬಾರ್ದು. ಸುಳ್ಳು ಸುದ್ದಿ ಹಬ್ಸಿದ್ರೆ ಅಪ್ಪು ಹುಟ್ಟಿದಂಗಲ್ಲ, ನೀವು ಜಾತ್ರೆ ಹುಟ್ಟಿದಂಗದಿರಿ. ನೀವು ಮೀಡಿಯಾದವರು ಅಪ್ಪು ಹುಟ್ಟಿದಂಗಲ್ಲ, ನೀವು ಜಾತ್ರೆ ಹುಟ್ಟಿದಂಗದಿರಿ. ಸುಳ್ಳು ಸುದ್ದಿ ಹಬ್ಸಕ್ಕೆ ಹೋಗ್ಬಿಟ್ರೆ. ಚಕ್ರವರ್ತಿ ಡೈಲಿ 3 ವಿಡಿಯೋ ಮಾಡ್ತಾರೆ. ಅದು ಏನು ಹರ್ಕೊಳ್ಳೋದಲ್ಲ, ಅದು ಏನು ನಂದು ಕಿತ್ಕೊಳ್ಳೋದಲ್ಲ, ಕಿತ್ಕೊಡು. ಯಾಕಂದ್ರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಮುಂದೆ ಆಗಿರ್ತಕ್ಕಂಥ ವ್ಯಕ್ತಿ. ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ತೀನಿ ನಾನು. ಮೈಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣನವ್ರ ಸಾಹೇಬ್ರ ಹೆದರಂಗಿಲ್ಲ, ಅಳಕಂಗಿಲ್ಲ, ಅಂಜಂಗಿಲ್ಲ, ನುಗ್ಗೋದನ. ಜೈ ಹಿಂದ್, ಜೈ ಕರ್ನಾಟಕ.